Hello, friends. I am Professor Narayan Swami. Today, I'll just take you through the previous question paper of GPSTR and HSTR examination. But for the sake of analysis, I've taken last GPSTR question paper. So we'll go on analyzing the question paper in series, in fact, because the entire question paper cannot be discussed in one single video. Through this, what I wish to do is I will give you some strategies to analyze, to answer certain questions, considering the short time that you have for preparation, because the notification is already out. So you are left with very few days for preparation. So in this context, let us see how we can try to answer certain things even without going very deep into the grammar and the syllabus. So both the syllabus, for GPSTR and HSTR, they have similar components. So it is relevant and applicable for everybody, for both the aspirants. GPSTR ಮತ್ತೆ HSTR ಎರಡು ಎಕ್ಸಾಮಿನ ಆಸ್ಪಿರೆಂಟ್ಸ್ಗೆ ಇದು ರಿಲೆವೆಂಟ್ ಆಗಿದೆ. ನೋಡೋಣ, ನಾವು ಈ ಲಾಸ್ಟ್ ಇಯರ್ ಅಂದ್ರೆ ಲಾಸ್ಟ್ GPSTR ಎಕ್ಸಾಮ್ನ ಕ್ವೆಶನ್ ಪೇಪರ್ ಅನ್ನ ತಗೊಂಡು ಅದನ್ನ ಅನಲೈಸ್ ಮಾಡ್ತಾ, ವಿಶ್ಲೇಷಣೆ ಮಾಡ್ತಾ, ಹೇಗೆ ಈ ಇಂಗ್ಲಿಷ್ ಸಬ್ಜೆಕ್ಟ್ನ ಪೇಪರ್ 2 ಅಥವಾ ಆಪ್ಷನಲ್ ಸಬ್ಜೆಕ್ಟ್ ಏನಿದೆ, ಇಂಗ್ಲಿಷ್ ಟೀಚರ್ಸ್ ಆಗೋದಿಕ್ಕೆ ಅಪ್ಲೈ ಮಾಡಿರುವಂಥವ್ರು, ಅವ್ರಿಗೆ ಇದನ್ನ ಈ ಕ್ವಶನ್ ಪೇಪರ್ ಅನಾಲಿಸಿಸ್ ಮುಖಾಂತರ ಯಾವ ತರ ಸಹಾಯ ಆಗ್ಬೋದು ಅನ್ನೋದನ್ನ ವಿಲ್ ಜಸ್ಟ್ ಟ್ರೈ ಟು ಪ್ರೂವ್ ಇಟ್. ಲೆಟ್ ಸಿ. ಲೆಟ್ ಮಿ ಶೇರ್ ದ ಸ್ಕ್ರೀನ್ ವಿತ್ ಯು ನಾವು. GPSTR previous year question paper 2022. If we look into the very first question, of course, this time a pattern has just changed, or there is a small change in the pattern, because there will not be any descriptive questions, or the questions that expect the descriptive answers will not be found this time. So the entire paper for 100 marks, it will be for MCQs. It will be in the form of MCQs only. So instead of partial paper, which was earlier meant for MCQs and the rest of it was to be answered in descriptive mode, this time you will be answering it in MCQs. ಸೊ MCQs ರೂಪದಲ್ಲಿರುತ್ತೆ ಇಡೀ ಪೇಪರು. ಆದರೆ ನಾವು ಈ MCQs ನೇ ತಗೊಂಡು ಅನಲೈಸ್ ಮಾಡೋಣ. ಡಿಸ್ಕ್ರಿಪ್ಟಿವ್ ಅನ್ನ ನಾವು ಸದ್ಯಕ್ಕೆ ಸ್ಕಿಪ್ ಮಾಡೋಣ. ಡಿಸ್ಕ್ರಿಪ್ಟಿವ್ ಪಾರ್ಟ್ ಅಲ್ಲಿ ಲಾಸ್ಟ್ ಟೈಮ್ ಇದ್ದಿದ್ರಲ್ಲಿ ಈಗ MCQs ಹೇಗೆ ಬರುತ್ತೆ ಅನ್ನೋದನ್ನೆಲ್ಲ ಮುಂದಿನ ಎಪಿಸೋಡ್ಸ್ ಅಲ್ಲಿ ನೋಡೋಣ. ಸದ್ಯಕ್ಕೆ ಈಗ ಮೊದಲನೇ ಕ್ವೆಶನ್ ಅನ್ನು ನೋಡೋದಾದ್ರೆ, GPSTR 2022 ಐಡೆಂಟಿಫೈ ದಿ ಮಾನೋಸಿಲಬಿಕ್ ವರ್ಡ್ ಅಂತ ಇದೆ. So the options they have given is school, provoke, friendship, difficult. So ಏನಂಗಂದ್ರೆ ಕ್ವಶನ್ ಮಾನೋಸಿಲಬಿಕ್ ಅಂತಂದ್ರೆ ಏನು ಅಂದ್ರೆ, ಇಫ್ ಯು ಹ್ಯಾವ್ ಅ ಫೇರ್ ನಾಲೆಡ್ಜ್ ಆಫ್ ಬೋತ್ ಫನೆಟಿಕ್ಸ್ ಅಂಡ್ ಆಲ್ಸೋ ಟು ಸಮ್ ಎಕ್ಸ್ಟೆಂಟ್ ಲಿಂಗ್ವಿಸ್ಟಿಕ್, ಯು ವಿಲ್ ಬಿ ಏಬಲ್ ಟು ಐಡೆಂಟಿಫೈ ದಿಸ್. ಸೊ ನಿಮ್ಮ ಮಟ್ಟಕ್ಕೆ ಫನೆಟಿಕ್ಸ್ ಲಿಂಗ್ವಿಸ್ಟಿಕ್ಸ್ ನೆಲ್ಲ ಓದ್ಕೊಂಡಿರ್ಲೇಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ಸ್ವಲ್ಪ ಅನ್ಫೇರ್ ಏನೇ. ಆದ್ರೂ ಹೇಗೆ ಫನೆಟಿಕ್ಸ್ ಲಿಂಗ್ವಿಸ್ಟಿಕ್ ನಾಲೆಡ್ಜ್ ಇಲ್ಲಿದ್ರು ಮಿನಿಮಮ್ ನಿಮ್ಗೆ ಕಾನ್ವರ್ಸೇಷನ್ ನಲ್ಲೇನೆ ನಿಮ್ಗೆ ಫೆಮಿಲಿಯಾರಿಟಿ ಇದ್ರೆ ಹೇಗೆ ಇದನ್ನ ಆನ್ಸರ್ ಮಾಡ್ಬೋದು ಅಂತ ನೋಡೋಣ. ಸೊ ಏನ್ ಕೇಳ್ತಾ ಇದ್ದಾರೆ ಅಂತಂದ್ರೆ, ಮಾನೋಸಿಲಬಿಕ್, ಮಾನೋ ಅಂದಾಗ ಸಿಂಗಲ್ ಅಂತ, ಸಿಲಬಿಕ್ ಅಂದ್ರೆ ಸಿಲಬಲ್ ಅನ್ನ ಕೇಳ್ತಾ ಇದೆ. ಅಂದ್ರೆ ದ ಕ್ವೆಶನ್ ಇಸ್ ಬೇಸ್ಡ್ ಆನ್ ದ ಸಿಲಬಲ್. ಯು ಆರ್ ಸಪೋಸ್ ಟು ಐಡೆಂಟಿಫೈ ದ ಸಿಲಬಲ್ ಇನ್ ದೀಸ್ ವರ್ಡ್ಸ್. ಒಂದೇ ಸಿಲಬಲ್ ಇರುವಂತ ಪದ ಯಾವುದು ಅಂತ ಕೇಳ್ತಾ ಇದ್ದಾರೆ. ಫಸ್ಟ್, ಸಿಲಬಲ್ ಅಂದ್ರೆ ಏನು? ಸಿಲಬಲ್ ಈಸ್ ಅ ಸ್ಮಾಲ್ ಯೂನಿಟ್ ಆಫ್ ಸೌಂಡ್ ಆರ್ ಅ ಸ್ಮಾಲ್ ಡಿವಿಷನ್ ವಿದಿನ್ ಅ ವರ್ಡ್, ಡಿವಿಷನ್ ಆಫ್ ಸೌಂಡ್. ಒಂದು ಸಣ್ಣ ಶಬ್ದದ ಘಟಕ ಅಂತ ಹೇಳ್ಬೋದು ಸಿಲಬಲ್ ಅಂತಂದ್ರೆ. ಅಂದ್ರೆ ಇಟ್ಸ್ ಆಲ್ಸೋ ಸ್ಮಾಲ್ ಯೂನಿಟ್ ಆಫ್ ಪ್ರೊನೌನ್ಸಿಯೇಷನ್ ಅಂತಾನು ಹೇಳ್ಬೋದು. ನಾವು ಉಚ್ಚಾರಣೆ ಮಾಡ್ಬೇಕಾದಾಗ ಒಂದು ಪದನ ಡಿವೈಡ್ ಮಾಡ್ಕೋತೀವಿ, ಅಂದ್ರೆ ಅದರ ಸ್ಟ್ರೆಸ್ ಹೇಗ್ ಬೀಳುತ್ತೆ, ಎಲ್ಲಿ ಬೀಳುತ್ತೆ ಆ ಪದದ ಮೇಲೆ ಅನ್ನೋದ್ರ ಮೇಲೆ, ಅಂದ್ರೆ ಆ ಪದನ ಹೇಗೆ ಎಲ್ಲಿ ಒತ್ತನ್ನ ಕೊಟ್ಟು ಉಚ್ಚಾರಣೆ ಮಾಡ್ತೀವಿ, ಇನ್ ಮಿಕ್ಕಿದ ಎಲ್ಲಿ ವೀಕ್ ಸ್ಟ್ರೆಸ್ ಇರುತ್ತೆ, ಹೆಚ್ಚು ಅಷ್ಟೊಂದು ಒತ್ತಿರಲ್ಲ ಪದದ ಮೇಲೆ ಅನ್ನೋದ್ರ ಮೇಲೆ. ಹಂಗಾಗಿ ಇದೆಲ್ಲ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ನಿಮ್ಗೆ ಟ್ರಾನ್ಸ್ಕ್ರಿಪ್ಷನ್ ಇದಿದ್ರೆ, ನಾಲೆಡ್ಜ್ ಇದ್ರೆ ಮಾಡ್ಬೋದು. ಇಲ್ಲ ಅಂದ್ರೂ ಕೂಡ ನಾನು ಹೇಳೋ ಒಂದು ಮೆಥಡ್ ಅನ್ನ ಯೂಸ್ ಮಾಡಿ ಯು ಕ್ಯಾನ್
ಆನ್ಸರ್ ದಿಸ್. ಈಗ ಇದಕ್ಕೆ ಆನ್ಸರ್ ಅನ್ನ ನೋಡೋದಾದ್ರೆ ಆಕ್ಚುಲಿ ಸ್ಕೂಲ್ ಇಸ್ ದ ಆನ್ಸರ್. ಇದಕ್ಕೆ ಸ್ಕೂಲ್ ಆನ್ಸರ್. ಯಾಕೆ ಅನ್ನೋದನ್ನ ನೋಡೋಣ. ಐ ಜಸ್ಟ್ ಪುಟ್ ಇಟ್ ಇನ್ ದಿಸ್ ಸ್ಲೈಡ್. ಕಾನ್ಸೆಪ್ಟ್ ಟೆಸ್ಟೆಡ್. ನಿಮ್ಗೆ ಯಾವ ಕಾನ್ಸೆಪ್ಟ್ ಅನ್ನ ಟೆಸ್ಟ್ ಮಾಡಿದ್ದಾರೆ ಈ ಕ್ವಶನ್ ಮುಖಾಂತರ? ಸಿಲಬಲ್ ಅಥವಾ ಫೊನಾಲಜಿ, ಫೊನೆಟಿಕ್ಸ್ ರಿಲೇಟೆಡ್, ಇದನ್ನ ಉಚ್ಚಾರಣ ಶಾಸ್ತ್ರ ಅಂತ ಏನ್ ಹೇಳ್ತೀವಿ ಅದಕ್ಕೆ ಸಂಬಂಧಪಟ್ಟಂತ ಒಂದು ವಿಷಯನ ಟೆಸ್ಟ್ ಮಾಡಿದ್ದಾರೆ. ಸೊ ಸಿಲಬಲ್ ಈಸ್ ಎಸೆನ್ಷಿಯಲಿ ಅ ಬೀಟ್ ಆರ್ ಯೂನಿಟ್ ಆಫ್ ಅ ಪ್ರೊನೌನ್ಸಿಯೇಷನ್ ಇನ್ ಅ ಸೌಂಡ್. ಸೊ ಒಂದು ಸಣ್ಣ ಶಬ್ದದ ಘಟಕ, ನಾನು ಆಗ್ಲೇ ಹೇಳ್ದಂತೆ ಇದು ಸ್ಕೂಲ್ ಅಂತ ಇದೆ. ಸೊ ಇದು ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ಪ್ರೊನೌನ್ಸ್ ಮಾಡಿದಾಗ ಜನರಲ್ ಆಗಿ ನಾವು ಮಾತಾಡಿದಾಗ ಸ್ಕೂಲ್ ಸ್ಕೂಲ್ ಅಂದಾಗ ಎಲ್ಲೂ ಫ್ರಿಕ್ಷನ್ ಇಲ್ಲ, ಡಿವಿಷನ್ ಇಲ್ಲ, ಒಂದೇ ಸೌಂಡ್ ತರ ಕೇಳಿಸುತ್ತೆ. ಅದಕ್ಕೆ ಐ ಹ್ಯಾವ್ ಪುಟ್ ಇಟ್ ಇನ್ ದ ಬೋಲ್ಡ್. ಈ ಶಬ್ದನ ಪೂರ್ತಿ ಬೋಲ್ಡ್ ಅಲ್ಲಿ ಇಟ್ಟಿದೀವಿ, ಸ್ಕೂಲ್ ಅಂತ. ಅದೇ ಪ್ರವೋಕ್, ಅದನ್ನ ಸರಿಯಾಗಿ ಪ್ರೊನೌನ್ಸ್ ಮಾಡಿದ್ರೆ ಪ್ರವೋಕ್ ಅಂತ ಆಗುತ್ತೆ. ಆಕ್ಚುಲಿ ಅದನ್ನ ಇದನ್ನ ಮಾಡಿದ್ರೆ, ಟ್ರಾನ್ಸ್ಕ್ರೈಬ್ ಮಾಡಿದ್ರೆ, ಇಲ್ಲಿದೆ ನೋಡಿ, ಟ್ರಾನ್ಸ್ಕ್ರೈಬ್ ಮಾಡಿದ್ರೆ ನಿಮ್ಗೆ ಉದಾಹರಣೆಗೆ ಇಲ್ಲಿ ಕೆಳಗಡೆ ಪ್ರವೌಕ್ ಅಂತ ಇದೆ. ಅಂದ್ರೆ ಎರಡು ಡಿವಿಷನ್ ಇದೆ. ಪ್ರೋ ಬೇರೆ, ಓಕ್ ಬೇರೆ. ಅಂದ್ರೆ ಪ್ರವೋಕ್ ಎರಡು ಶಬ್ದದ ಡಿವಿಷನ್ ಇದೆ. ಒಂದು ಪ್ರೋ ಅಂತ ಪ್ರೊನೌನ್ಸ್ ಆದ್ರೆ ಇನ್ನೊಂದು ಓಕ್ ಅಂತ ಪ್ರೊನೌನ್ಸ್ ಆಗುತ್ತೆ. ಇಲ್ಲಿ ಸ್ಟ್ರೆಸ್ ಇದೆಯಲ್ಲ ಮೇಲ್ಗಡೆ, ಇದೊಂದು ಮಾರ್ಕರ್ ಇದೆಯಲ್ಲ ವಿ ಮೇಲ್ಗಡೆ, ಅದು ಆಕ್ಚುಲಿ ಸ್ಟ್ರೆಸ್ ಅನ್ನ ತೋರಿಸುತ್ತೆ. ಈ ಸದ್ಯಕ್ಕೆ ಇಲ್ಲಿ ನಿಮ್ಗೆ ಸ್ಟ್ರೆಸ್ ಮಾರ್ಕರ್ ಕೇಳಿಲ್ಲ ಅಂದ್ರೂ ಸ್ಟ್ರೆಸ್ ಮಾರ್ಕರ್ ಗೊತ್ತಿದ್ರೇನೆ ನಿಮ್ಗೆ ವರ್ಡ್ ಅಲ್ಲಿ ಎಷ್ಟು ಸಿಲಬಲ್ ಇದಾವೆ ಅಂತ ಗೊತ್ತಾಗೋದು. ಸೊ ಇಲ್ಲಿ ಆಕ್ಚುಲಿ ಪ್ರಾವೋಕ್ ಅಂತೀವಿ. ಓ ಮೇಲೆ ವಿ ಮೇಲೆ ಸ್ಟ್ರೆಸ್ ಬೀಳುತ್ತೆ. ಎರಡು ಪದ ಇದು ಅಷ್ಟೇ. ಫ್ರೆಂಡ್ಶಿಪ್, ಇದು ಡಿಫಿಕಲ್ಟ್. ಸೊ ಮೂರ್ ಪದದ ಮೂರ್ ಡಿವಿಷನ್ ಇದೆ. ಅದಕ್ಕೆ ಇಲ್ಲಿ ಬಿಡಿಸಿ ಬರ್ದಿದ್ದೀನಿ ನಾನು. ಸೊ ಇದಕ್ಕೆ ನಿಮ್ಗೆ ಒಂದು ಏನಂತೀರಾ, ಬ್ಲೈಂಡ್ ಮೆಥಡ್ ಅಥವಾ ಒಂದು ಸ್ಟ್ರಾಟಜಿ ಅಂದ್ರೆ ಮನ್ಸಲ್ಲೇ ಹೇಳ್ಕೊಂಡು ನೋಡ್ಬೇಕು ಅದನ್ನ ಹೆಂಗ್ ಪ್ರೊನೌನ್ಸ್ ಮಾಡ್ತೀವಿ, ಯಾವುದೇ ಪದನ ನಾವು ಕೊಟ್ಟಿರೋದನ್ನ ಅಂತ 4 ಟ್ರೈ ಮಾಡಿ ನೋಡ್ಬೇಕು ಮನ್ಸಲ್ಲಿ ಹೇಳ್ಕೊಂಡು. ಸ್ಕೂಲ್ ಅಂತೀವಿ, ಪ್ರವೋಕ್. ನೀವು ಹೆಂಗ್ ವೀಕ್ ಆಗಿ ಹೇಳಿದ್ರು ಅದ್ರಲ್ಲಿ ಏನೋ ಒಂದಕ್ಕಿಂತ ಎಕ್ಸ್ಟ್ರಾ ಸೌಂಡ್ ಇದೆ ಅನ್ಸುತ್ತೆ ನಮಗೆ. ಫ್ರೆಂಡ್ಶಿಪ್, ಡಿಫಿಕಲ್ಟ್, ಇವೆಲ್ಲದ್ರಲ್ಲೂ. ಬಟ್ ಸ್ಕೂಲ್ ಮಾತ್ರ ಒಂದೇ ತರ ಫ್ರೀಯಾಗಿ ಫ್ಲೋ ಆಗುತ್ತೆ ಏರ್. ಐ ಮೀನ್ ನಮ್ದು ಮೌತ್ ಪ್ಯಾಸೇಜ್ ಅಲ್ಲಿ ಅದನ್ನು ಪ್ರೊನೌನ್ಸ್ ಮಾಡಬೇಕಾದಾಗ ಏರ್ ವಿಲ್ ಏನು ಫ್ಲೋ ವೆರಿ ಸ್ಮೂತ್. ಸೊ ಸೊ ಸ್ಕೂಲ್ ಅನ್ನೋದು ಆನ್ಸರ್. ನೀವು ಬೇಕಾದ್ರೆ ಎಕ್ಸಾಮ್ ಟೆಕ್ನಿಕ್ಗೆ ನೀವು ಏನೇನು ಪ್ರಾಕ್ಟೀಸ್ ಮಾಡ್ಬೋದು ಅಂತಂದ್ರೆ, ಈ ಸಿಲಬಲ್ಸ್ ಇರೋ ಪದಗಳನ್ನ, ಸಿಂಗಲ್ ಸಿಲಬಲ್ಸ್ ಇರೋ ಪದಗಳನ್ನ ಲಿಸ್ಟ್ ಮಾಡ್ಕೊಳ್ಳೋದು. ಎರಡೆರಡು ಪದಗಳು ಯಾವ್ಯಾವ ಇದ್ದಾವೆ, ಮಾನೋಸಿಲಬಿಕ್ ಅಥವಾ ಅದನ್ನ ತೋರಿಸ್ತೀನಿ. ಇಲ್ಲಿ ಉದಾಹರಣೆಗೆ ಸ್ಕೂಲ್ಗೆ ಬಿಡಿಸಿ ಹೇಳಿದ್ದೀನಿ ನಾನು. ಎರಡೆರಡು ಸಿಲಬಲ್ ಇದೆ, ಇಲ್ಲಿ ಟ್ರೈ ಸಿಲಬಲ್ ಅಂತೀವಿ ದಿನ. 3 ಸಿಲಬಲ್ಸ್ ಇದೆ. ಎಕ್ಸಾಂಪಲ್ ಇಲ್ಲಿ ಕೂಡ ತೋರಿಸಿದ್ದೀನಿ ನಾನು ನಿಮಗೆ. ಬೇರೆ ಇನ್ನೊಂದು ಏನಪ್ಪಾ ಅಂದ್ರೆ, ಮಾನೋಸಿಲಬಿಕ್ಗೆ ಸ್ಕೂಲು. ಎಜುಕೇಶನ್ ಅನ್ನೋದನ್ನ ಪಾಲಿಸಿಲಬಿಕ್ ಅಂತೀವಿ, ಇದನ್ನ ಟ್ರೈ ಸಿಲಬಿಕ್ ಅಂತೀವಿ. ಅಂದ್ರೆ ಟ್ರೈ ಅಂದ್ರೆ 3 ಅಂತ, 3 ಸಿಲಬಲ್ಸ್ ಇರೋದು. ಬ್ಯೂಟಿಫುಲ್, ಬ್ಯೂಟಿಫುಲ್. ಸೊ ಬ್ಯೂಟಿಫುಲ್ 3 ಡಿವಿಷನ್ ಇದೆ. ಸೊ ಟೀಚರ್, ಟೀಚರ್. ಸೊ ಇದರಲ್ಲಿ 2 ಡಿವಿಷನ್ ಇದೆ. ಸ್ಕೂಲ್ ಮಾತ್ರ ಒಂದೇನೆ, ಎಲ್ಲಿದೆ, ಬಟ್ ಇದು ವೀಕ್ ಓವಲ್, ಅಷ್ಟು ಸೌಂಡ್ ಅದು ನಮ್ಗೆ ಪ್ರೊನೌನ್ಸ್ ಆಗಲ್ಲ. ಸ್ಕೂ ಅಷ್ಟೇ ಕೇಳೋದು. ಅದೇ ತರ ಬೇರೆ ಬೇರೆ ಪದಗಳೆಲ್ಲ ಇದಾವೆ. ಉದಾಹರಣೆಗೆ ಅಬಾವ್ ಅನ್ನೋದ್ರಲ್ಲಿ ಅಬಾವ್ ಮೊದಲನೇದು ಸೈಲೆಂಟ್ ಆಗಿ ಹೋಗ್ತದೆ, ಬರೀ ಬಿ ಮೇಲೆ ಸ್ಟ್ರೆಸ್ ಬೀಳುತ್ತೆ. ಒಂದೊಂದ್ಸಲ ಎರಡನೇ ಪದದ ಮೇಲೆ ಸ್ಟ್ರೆಸ್ ಬೀಳುತ್ತೆ, ಒಂದೊಂದ್ಸಲ ಮೊದಲನೇ, ಅಂದ್ರೆ ಇಲ್ಲಿ ಲಾಸ್ಟ್ ಪದ ವೀಕ್ ಸ್ಟ್ರೆಸ್ ಇದೆ ಎಲ್ ಮೇಲೆ, ಹಂಗೆ ಕೆಲವು ಸಲ ಮೊದಲನೇ ಪದದ ಮೇಲೂ ವೀಕ್ ಸ್ಟ್ರೆಸ್ ಇರುತ್ತೆ. ಸೊ ಪ್ರೊನೌನ್ಸ್ ಮಾಡ್ಬೇಕಾದಾಗ ನೋಡ್ಕೋಬೇಕು, ಒಂದೇ ಶಬ್ದ ಕೇಳಿಸಿದ್ರೆ ಅದು ಮಾನೋ ಸಿಲಬಲ್. ಸೊ ಹೀಗೆ ಐಡೆಂಟಿಫೈ ಮಾಡಬೇಕು. ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್. ನೆಕ್ಸ್ಟ್ ಕ್ವೆಶನ್ ನೋಡೋಣ. Arun's clothes are covered in paint. He dash painting the wall ಅಂತ ಇದೆ. ಸೊ ಈಗ ಇಲ್ಲಿ ಏನ್ ಕೇಳಿದ್ದಾರೆ, ಆಪ್ಷನ್ಸ್ ಅನ್ನು ನೋಡಿದ್ರೆ ಹ್ಯಾಡ್ ಬೀನ್, ವಾಸ್ ಬೀನ್, ಹ್ಯಾವ್ ಬೀನ್, ಹ್ಯಾಸ್ ಬೀನ್. ಸೊ ಇದು ಟೆನ್ಸ್ ಅನ್ನ ಟೆಸ್ಟ್ ಮಾಡ್ತಾ ಇದೆ. ಈ ಕ್ವೆಶನ್ ನಿಮ್ಗೆ ದ ನಾಲೆಡ್ಜ್ ಆಫ್ ಯುವರ್ ಟೆನ್ಸಸ್. ಟೆನ್ಸ್ ಈಸ್ ಅ ವೆರಿ ಕ್ರೂಷಿಯಲ್ ಪಾರ್ಟ್. ವರ್ಬ್ ಮತ್ತೆ ಟೆನ್ಸ್, ವರ್ಬ್ ಅಲ್ಲೇ ನಾವು ಟೆನ್ಸ್ ನೋಡೋದು. ಸೊ ವರ್ಬ್ ಮತ್ತೆ ಟೆನ್ಸ್ ನ ನಾಲೆಡ್ಜ್ ಇದ್ರೆ ನೀವು ಅದನ್ನ ಪ್ರಾಕ್ಟೀಸ್ ಮಾಡ್ಬೋದು, ಅಂದ್ರೆ ಐಡೆಂಟಿಫೈ ಮಾಡ್ಬೋದು ಈಸಿಯಾಗಿ. ಈವನ್ ಅದರ್ವೈಸ್, if you are a good conversationist, I mean, if you are good at English and if you have been communicating in English and practicing English, the moment you read this line, the
the answer will naturally, flash, which means you will feel that this should be the right answer. Though you do not know why. ಯಾಕೆ ಅದು ಆನ್ಸರ್ ಸರಿ ಅಂತ ಗೊತ್ತಿಲ್ದಿದ್ರು ಯಾವ್ದು ಸರಿ ಅನ್ನೋದು ನಿಮ್ಗೆ ಗೊತ್ತಾಗೋಗುತ್ತೆ, ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಹೆಚ್ಚೆಚ್ಚು. ಇಲ್ಲಿ ಹಂಗೆ ಜನರಲ್ ಆಗಿ ಹೆಂಗೆ ಗೆಸ್ ಮಾಡ್ಬೋದು ಇದನ್ನ ಆನ್ಸರ್ನ, ಒಂದ್ ವೇಳೆ ನೀವು ಪ್ರಾಕ್ಟೀಸು ಮಾಡಿಲ್ಲ, ಸುಮ್ಮನೆ ಹಾಗೆ ಏನಾದ್ರೂ ಯೋಚನೆ ಮಾಡೋದಾದ್ರೆ ಕೆಲವು ರೂಲ್ಸ್ ಅನ್ನ ಇಟ್ಕೊಂಡು ಹೆಂಗೆ ನೋಡ್ಬೋದು ಅಂದ್ರೆ, ಸೊ ಅರುಣ್ಸ್ ಕ್ಲೋತ್ಸ್ ಆರ್ ಕವರ್ಡ್, ಇದು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಬಗ್ಗೆನೂ ಆಗುತ್ತೆ, ಟೆನ್ಸ್ ಬಗ್ಗೆನೂ ಆಗ್ತಾ ಇದೆ ಇದು. ಓಕೆ, ಸೊ ಇಲ್ಲಿರೋ ಆಪ್ಷನ್ಸ್ ಅನ್ನ ನೋಡೋದಾದ್ರೆ, ಮೊದಲು ಇಲ್ಲಿ ಎರಡು ಸೆಂಟೆನ್ಸ್ ಕೊಟ್ಟಿರೋದ್ರಿಂದ, ಮೊದಲನೇ ಸೆಂಟೆನ್ಸ್ ಅಲ್ಲಿ ಯಾವಾಗ್ಲೂ ಕ್ಲೂ ಇರುತ್ತೆ, ಟೆನ್ಸ್ ಬಗ್ಗೆ ಕ್ಲೂ ಇರುತ್ತೆ. ಸೊ ಮೊದಲನೇ ಸೆಂಟೆನ್ಸ್ ಯಾವ ಟೆನ್ಸ್ ಅಲ್ಲಿ ಇರ್ತದೋ ಮುಂದಿನ ಸೆಂಟೆನ್ಸು ಅದೇ ಟೆನ್ಸ್ ಅಲ್ಲೇ ಇರಬೇಕಾಗ್ತದೆ, ಕಂಟಿನ್ಯೂಟಿ ಆಗಿರೋದ್ರಿಂದ ಆಕ್ಷನ್. ಸೊ ಇಲ್ಲಿ ವರ್ಬ್ ಅನ್ನ ಫಸ್ಟ್ ಐಡೆಂಟಿಫೈ ಮಾಡ್ಕೊಂಡ್ರೆ ಯು ಕ್ಯಾನ್ ಸಿ ಆರ್ ಈಸ್ ದ ವರ್ಬ್, ಆಕ್ಸುಲರಿ ವರ್ಬ್. ಅದು ಅಲ್ಲಿ ಆಕ್ಸುಲರಿ ವರ್ಬ್ ಅಲ್ಲೇ ನಾವು ಆಕ್ಚುಲಿ ಟೆನ್ಸ್ ಅನ್ನ ನೋಡೋದು. ಒಂದ್ ವೇಳೆ ಮೈನ್ ವರ್ಬ್ ಇದ್ರೆ ಅಲ್ಲಿ ಆಕ್ಸಿಲರಿ ಇಲ್ಲ ಅಂದ್ರೆ ಮೈನ್ ವರ್ಬ್ ಅಲ್ಲಿ ನೋಡ್ಬೇಕು, ಆಕ್ಸುಲರಿ ಅಂಡ್ ಮೈನ್ ವರ್ಬ್ ಎರಡೂ ಇದ್ರೆ ಆಕ್ಸುಲರಿ ಇಲ್ಲೇ ನೋಡ್ಬೇಕು ಯಾವಾಗ ಟೆನ್ಸ್ ಅನ್ನ. ಸೊ ಅದೊಂದ ಯು ಶುಡ್ ಆಲ್ವೇಸ್ ರಿಮೆಂಬರ್. ಅದಕ್ಕೆ ನಾವು ಒಂದು ಚಾರ್ಟ್ ಅನ್ನ ಯೂಶಲಿ ಕೊಟ್ಟು ಎಕ್ಸ್ಪ್ಲೈನ್ ಮಾಡ್ತೀವಿ, ಬಟ್ ಇಲ್ಲಿ ನಾನು ನಿಮ್ಗೆ ಅದನ್ನ ತೋರಿಸ್ತಾ ಇಲ್ಲ. ಐ ಆಮ್ ನಾಟ್ ಏಬಲ್ ಟು ಡಿಸ್ಪ್ಲೇ ದಟ್ ಚಾರ್ಟ್ ವಿಚ್ ಕ್ಯಾನ್ ಸರ್ವ್ ಆಸ್ ಅನ್ ಇನ್ಫೋಗ್ರಾಫಿಕ್ ಥಿಂಗ್, ಆಸ್ ಅ ರೆಡಿ ರೆಕಾನರ್. ಒಂದು ರೆಡಿ ರೆಕಾನರ್ ತರ ಒಂದು ಎಲ್ಲ ಆಲ್ಮೋಸ್ಟ್ ಗ್ರಾಮರ್ನ ಕ್ರೂಷಿಯಲ್ ಆಗಿರೋ ಕೆಲವು ಆಸ್ಪೆಕ್ಟ್ಸ್ ಅನ್ನು ಒಂದೇ ಕಡೆ ಚಾರ್ಟ್ ಅಲ್ಲಿ ಹಾಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ, ನೋಡ್ತಾ ಇದ್ರೆ ರೆಗ್ಯುಲರ್ ಆಗಿ ನಿಮ್ಗೆ ಗೊತ್ತಾಗೋಗ್ತದೆ ಯಾವುದಕ್ಕೆ ಯಾವ ಪದ, ಯಾವ ನಂಬರ್ಗೆ ಯಾವ ಇದು ವರ್ಬ್, ಸಿಂಗ್ಯುಲರ್ ನಂಬರ್ಗೆ ಯಾವ ವರ್ಬ್, ಪ್ಲೂರಲ್ ನಂಬರ್ಗೆ ಯಾವ ವರ್ಬ್, ಆ ಸಬ್ಜೆಕ್ಟ್ ಥರ್ಡ್ ಪರ್ಸನ್, ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್ ಆಗಿದ್ದಾಗ ಯಾವುದು ಅಂತ, ಈ ತರ ಒಂದು ಚಾರ್ಟ್ ಅನ್ನು ರೆಡಿ ಮಾಡ್ಕೊಂಡು ದಟ್ ವುಡ್ ಬಿ ಅ ಗುಡ್ ವೇ ಆಫ್ ಪ್ರಾಕ್ಟೀಸಿಂಗ್ ಇಟ್. ಎನಿವೆ, ಇಲ್ಲಿ ಈ ಕ್ವೆಶನ್ ಅನ್ನು ಮಾತ್ರ ನೋಡೋದಾದ್ರೆ, ಅರುಣ್ಸ್ ಕ್ಲೋತ್ಸ್ ಆರ್ ಕವರ್ಡ್ ಇನ್ ಪೇಂಟ್ ಅನ್ನೋದ್ರಲ್ಲಿ ಆರ್ ಅನ್ನೋದು ಪ್ಲೂರಲ್ ನಂಬರ್ ಮತ್ತೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ಈಸ್ ಆರ್ ಇವೆರಡು ಪ್ರೆಸೆಂಟ್ ಟೆನ್ಸ್ ಇರ್ತದೆ, ಯಾವಾಗೂ ಗೊತ್ತಿರ್ತದೆ ನಿಮಗೆ. ಸೊ ಇದು ಪ್ರೆಸೆಂಟ್ ಟೆನ್ಸ್ ಅಂತ ಗೊತ್ತಾದ್ಮೇಲೆ ಇಲ್ಲೂ ಪ್ರೆಸೆಂಟ್ ಟೆನ್ಸೇ ಇರಬೇಕು. ಸೊ ಹಾಗಾಗಿ ಇಲ್ಲೇನಾಗ್ತಾ ಇದೆ, ಇದರಲ್ಲಿ ಪಾಸ್ಟ್ ಟೆನ್ಸ್ ಇದೆ ಹ್ಯಾಡ್, ಹಾಗಾಗಿ ಇದನ್ನ ಎಲಿಮಿನೇಟ್ ಮಾಡಾಕ್ಬೋದು, ತೆಗ್ದಾಕ್ಬೋದು. ಪಾಸ್ಟ್ ಟೆನ್ಸ್ ಇರೋದ್ರಿಂದ ಆಡ್ ಹ್ಯಾಡ್, ಹ್ಯಾಸ್, ಹ್ಯಾವ್ಗೆ ಹ್ಯಾಡ್ ಪಾಸ್ಟ್ ಟೆನ್ಸ್. ಸೊ ಆ ಫಾರ್ಮ್ಸ್ ಗೊತ್ತಿರ್ಬೇಕು ನಿಮಗೆ. ಮಿನಿಮಮ್ ಆಕ್ಸುಲರಿ ವರ್ಬ್ಸ್ ಅಲ್ಲಿ ಪ್ರೆಸೆಂಟ್ ಟೆನ್ಸ್ ಯಾವುದು, ಪಾಸ್ಟ್ ಟೆನ್ಸ್ ಯಾವುದು ಅಂತ ಗೊತ್ತಿರಬೇಕು. ಹಂಗೇನೆ ಕೆಲವು ಮೈನ್ ವರ್ಬ್ಸ್ ಇನ್ಫೈನೈಟ್ ಆದ್ರೂ, ನಾವು ತುಂಬಾ ಲಿಸ್ಟ್ ದೊಡ್ಡದೇ ಇದ್ರು ಕೆಲವು ನಿಮ್ಗೆ ಸಾಧ್ಯವಾದಷ್ಟು ಪದಗಳಿಗೆ 3 ಫಾರ್ಮ್ ಗೊತ್ತಿರ್ಬೇಕು ನಿಮ್ಗೆ: ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಮತ್ತೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಯಾವುದು ಅಂತ. ಉದಾಹರಣೆಗೆ ರೈಟ್ಗೆ ಪ್ರೆಸೆಂಟ್ ಟೆನ್ಸ್ ಆದ್ರೆ ರೈಟು, ರೋಟ್ ಪಾಸ್ಟ್ ಟೆನ್ಸ್, ರಿಟರ್ನ್ ಅನ್ನೋದು ಪಾಸ್ಟ್ ಪಾರ್ಟಿಸಿಪಲ್. ಈ ತರ ಗೊತ್ತಿರ್ಬೇಕು, ಯಾಕಂದ್ರೆ ಪರ್ಫೆಕ್ಟ್ ಟೆನ್ಸ್ ಬಂದಾಗ ನೀವು ಪಾಸ್ಟ್ ಪಾರ್ಟಿಸಿಪಲ್ ಇಲ್ದೇನೆ ಪರ್ಫೆಕ್ಟ್ ಟೆನ್ಸ್ ನ ಗೆಸ್ ಮಾಡಕ್ಕಾಗಲ್ಲ, ಪಾಸ್ಟ್ ಪಾರ್ಟಿಸಿಪಲ್ ನ ನಾಲೆಡ್ಜ್ ಇಲ್ದೇನೆ. ಎನಿವೆ, ಐ ವಿಲ್ ಗೆಟ್ ಇನ್ ಟು ದಟ್ ಲೇಟರ್ ವೆನ್ ಎವರ್ ದರ್ ಇಸ್ ಸಮ್ ರೆಲೆವೆನ್ಸ್ ಫಾರ್ ಇಟ್. ಸೊ ಹ್ಯಾಡ್ ಬೀನ್ ಅನ್ನೋದ್ರಲ್ಲಿ ಹ್ಯಾಡ್ ಪಾಸ್ಟ್ ಆದ್ರಿಂದ ಅದು ಆನ್ಸರ್ ಆಗಕ್ಕೆ ಚಾನ್ಸ್ ಇಲ್ಲ, ತೆಗ್ದಾಕ್ಬೇಕು. ಸೊ ವಾಸು ಕೂಡ ಆಕ್ಚುಲಿ ವಾಸ್ ಬೀನ್ ಅಂತ ಬರೋದೇ ಇಲ್ಲ, ಗ್ರಾಮ್ಯಾಟಿಕಲಿ ರಾಂಗ್. ಹಂಗಾಗಿ ವಾಸ್ ಕೂಡ ತಪ್ಪು, ಜೊತೆಗೆ ವಾಸ್ ಪ್ರೆಸೆಂಟ್ ಟೆನ್ಸ್ ಅಲ್ಲ, ಪಾಸ್ಟ್ ಟೆನ್ಸ್ ಆದ್ರಿಂದ, ಈಸ್ಗೆ ವಾಸ್ ಪಾಸ್ಟ್ ಟೆನ್ಸ್ ಆದ್ರಿಂದ, ಸೊ ಅದು ತಪ್ಪಾಗುತ್ತೆ. ಈಗ ಇನ್ನೊಂದು, ಇಲ್ಲಿ ಹ್ಯಾವ್ ಮತ್ತೆ ಹ್ಯಾಸ್ ಇದೆ, ಇವೆರಡು ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಇದಾವೆ. ಸೊ ಇವೆರಡರಲ್ಲೂ ಯಾವ್ದೋ ಒಂದು ಆನ್ಸರ್ ಆಗಿರ್ಬೇಕು. ಇವಾಗ ಯಾವ್ದನ್ನ ನಾವು ಗೆಸ್ಟ್ ಮಾಡ್ಬೇಕು ಅಂತಂದ್ರೆ, ಸಬ್ಜೆಕ್ಟ್ ಜೊತೆ ಅಗ್ರಿ ಆಗುವಂಥದ್ದು ಯಾವುದು, ಒಪ್ಕೊಳ್ಳೋದು, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಆಗುವಂಥದ್ದು ಯಾವ್ದಿದೆ ಇದರಲ್ಲಿ ಅಂತ. ಸೊ ಇದು ಹಿ ಅನ್ನೋದು ಸಿಂಗುಲರ್ ಆದ್ರಿಂದ, ಸಿನ್ಸ್ ದ ಸಬ್ಜೆಕ್ಟ್ ಆಫ್ ದ ಸೆಕೆಂಡ್ ಸೆಂಟೆನ್ಸ್, ಬಿಕಾಸ್ ಇಲ್ಲಿ ನೀವು ಯು ನೀಡ್ ಟು ಪುಟ್ ಅ ವರ್ಡ್ ದಟ್ ಅಗ್ರೀಸ್ ವಿತ್ ದಿ ಸಬ್ಜೆಕ್ಟ್ ಆಫ್ ದಿಸ್ ಪರ್ಟಿಕ್ಯುಲರ್ ಸೆಂಟೆನ್ಸ್, ನಾಟ್ ವಿತ್ ದ ಸಬ್ಜೆಕ್ಟ್ ಆಫ್ ದ ಫಸ್ಟ್ ಸೆಂಟೆನ್ಸ್ ದಟ್ ಪ್ರಿಸೀಡೆಡ್ ಇಟ್. ಇದ್ರ ಹಿಂದೆ ಬಂದ ಸೆಂಟೆನ್ಸ್ ಸಬ್ಜೆಕ್ಟ್ ಅಲ್ಲ, ಯಾಕಂದ್ರೆ ಅಲ್ಲಿ ಮುಗ್ದೋಯ್ತು, ಫುಲ್ ಸ್ಟಾಪ್ ಆಗಿದೆ. ಇಲ್ಲಿ ಕ್ಲೂ ಇದೆ ಅಷ್ಟೇ, ದರ್ ಇಸ್ ಅ ಗಿವ್ ಅವೇ ಅಂತೀವಿ ನಾವು, ಕ್ಲೂ ಕೊಟ್ಟಿದ್ದಾರೆ ನಿಮಗೆ ಟೆನ್ಸ್ ನೋಡೋಕ್ಕೋಸ್ಕರ. ಇಲ್ಲಿ ಸಬ್ಜೆಕ್ಟ್ ಆಕ್ಚುಲಿ ಪ್ಲೂರಲ್ ಇದೆ, ಅದಕ್ಕೆ ಆರ್ ಬಂದಿದೆ, ಕ್ಲೋತ್ಸ್ ಅಂತ ಇರೋದ್ರಿಂದ ಆರ್ ಇದೆ. ಬಟ್ ಇಲ್ಲಿ ಸಬ್ಜೆಕ್ಟ್ ಸಿಂಗ್ಯುಲರ್ ಇದೆ, ಸೊ ಈ ಸಿಂಗ್ಯುಲರ್ಗೆ ಇಲ್ಲಿ ಸಿಂಗ್ಯುಲರ್ ಇದೇ ಬರಬೇಕು, ಹೊರಬೇ ಬರಬೇಕು. ಸೊ ಹಂಗಾಗಿ ಸಿಂಗ್ಯುಲರ್ ಇದರಲ್ಲಿ ಇರೋದು ಎರಡರಲ್ಲಿ ಒಂದು ಬರಬೇಕು. ನಿಮ್ಗೆ ಹೆಚ್ಚು ಮತ್ತೆ ಹ್ಯಾಸ್ಗೆ ಗೊತ್ತಿದ್ರೆ, ಹ್ಯಾಸ್ ಅನ್ನೋದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಜೊತೆ ಮಾತ್ರ ಬರುವಂತದ್ದು,
ಇನ್ಯಾವುದ್ರ ಜೊತೆನೂ ಬರಲ್ಲ ಅದು. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಮಾತ್ರ ಹ್ಯಾಸ್ ಬರೋದು. ಓಕೆ, ಸೊ ಹಂಗಾಗಿ ಇಲ್ಲಿ ಹಿ ಏನ ಥರ್ಡ್ ಪರ್ಸನ್ ಅಂತ ಗೊತ್ತಾದ ತಕ್ಷಣ ಇದೆ ಆನ್ಸರ್ ಅಂತಾನು ಕಂಡುಹಿಡಿಬಹುದು, ಅಥವಾ ಸಿಂಗ್ಯುಲರ್ ಆದ್ರಿಂದ ಇದು ಹ್ಯಾಸ್ ಎ ಹ್ಯಾವ್ ಯಾವಾಗ್ಲೂ ಪ್ಲೂರಲ್ ನಂಬರ್ ಯೂಸ್ ಆಗುತ್ತೆ, ಜೊತೆಗೆ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಯೂಸ್ ಆಗುತ್ತೆ, ಆದ್ರೆ ಥರ್ಡ್ ಪರ್ಸನ್ ಆಗಲ್ಲ. ಐ ಹ್ಯಾವ್ ಅಂತ ಬಳಸ್ಬೋದು, ದೇ ಹ್ಯಾವ್ ಅಂತ ಬಳಸ್ಬೋದು, ಯು ಹ್ಯಾವ್ ಅಂತ ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಪ್ಲೂರಲ್ ಎರಡಕ್ಕೂ ಬಳಸ್ಬೋದು. ಆದ್ರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಮಾತ್ರ ಹ್ಯಾಸ್ ಮಾತ್ರನೇ ಬರೋದು. ದಟ್ ರೂಲ್ ಯು ಶುಡ್ ಆಲ್ವೇಸ್ ರಿಮೆಂಬರ್. ಹಾಗಾಗಿ ಹ್ಯಾಸ್ ಬೀನ್ ಅಂತ ನಿಮಗೆ ನಾನು ಇನ್ನು ಸ್ವಲ್ಪ ಎಕ್ಸ್ಪ್ಲೇಷನ್ ಇಲ್ಲಿ ಕೊಟ್ಟಿದ್ದೀನಿ ನೋಡೋದಿಕ್ಕೆ. ಕರೆಕ್ಟ್ ಆನ್ಸರ್ ಹ್ಯಾಸ್ ಬೀನ್. ಯಾಕಂದ್ರೆ ಅರುಣ್ ಕ್ಲೋತ್ಸ್ ಆರ್ ಕವರ್ಡ್ ಇನ್ ಪೇಂಟ್ ಅಂತ ಐತಲ್ಲ, ಇಲ್ಲಿ ಕಾನ್ಸೆಪ್ಟ್ ನಿಮ್ಗೆ ಯಾವ ಟೆಸ್ಟ್ ಮಾಡಿದರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಸ್ಟ್ರಕ್ಚರ್ ನಿಮ್ಗೆ ಗೊತ್ತಿದೆಯಾ ಅಂತ. ಏನದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನ ಸ್ಟ್ರಕ್ಚರ್ ಅಂದ್ರೆ ಇಲ್ಲಿರೋದು ಪ್ರೆಸೆಂಟ್ ಇದು ಏನು ಟೆನ್ಸ್ ನ ಹೇಳೋದಾದ್ರೆ ಇಲ್ಲಿರೋ ವರ್ಬ್ ಹ್ಯಾಸ್. ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಹ್ಯಾವು ಇರ್ಬೋದು, ಬಟ್ ಇಲ್ಲಿ ನಿಮ್ಗೆ ಹ್ಯಾಸ್ ಮಾತ್ರ ಯಾಕೆ ಅಂತ ನಾನು ಹೇಳಿದ್ದೀನಿ, ಥರ್ಡ್ ಪರ್ಸನ್ ಆದ್ರಿಂದ. ಹ್ಯಾವ್ ಇದ್ರೆ ಐ ಹ್ಯಾವ್ ಬೀನ್ ಅಂತ ಇದ್ರೆ ಓಕೆ, ಫಸ್ಟ್ ಪರ್ಸನ್ಗೂ ಆಗುತ್ತೆ, ಯು ಹ್ಯಾವ್ ಬೀನ್ ಆಗುತ್ತೆ. ಇಲ್ಲಿ ಥರ್ಡ್ ಪರ್ಸನ್ ಇರೋದ್ರಿಂದ ಹ್ಯಾಸ್ ಎ, ಹ್ಯಾಸ್ ಅಥವಾ ಹ್ಯಾವ್ ಜನರಲ್ ರೂಲು ಪ್ಲಸ್ ಬೀನ್ ಇರುತ್ತೆ. ಪಾಸ್ಟ್ ಪಾರ್ಟಿಸಿಪಲ್ ಇದು ಬೀನ್ ಯಾವಾಗ್ಲೂ. ಸೊ ಪರ್ಫೆಕ್ಟ್ ಟೆನ್ಸ್ ನ ರೂಲೇನೆ ಆಕ್ಸುಲರಿ ಪ್ಲಸ್ ಮೈನ್ ವರ್ಬ್ ನ ಪಾಸ್ಟ್ ಪಾರ್ಟಿಸಿಪಲ್. ಇಲ್ಲಿ ಮೈನ್ ವರ್ಬ್ ಪಾಸ್ಟ್ ಪಾರ್ಟಿಸಿಪಲ್ ತರನೇ ಆಕ್ಟ್ ಮಾಡುತ್ತೆ ಇದು. ನಿಮ್ಗೆ ಬೇರೆ ಎಕ್ಸಾಂಪಲ್ ಕೊಡಬೇಕು ಅಂದ್ರೆ, ಹಿ ಹ್ಯಾಸ್ ರಿಟನ್ ಅಂತ ಹೇಳಿದ್ರೆ ರಿಟನ್ ಅನ್ನೋದು ಪಾಸ್ಟ್ ಪಾರ್ಟಿಸಿಪಲ್, ಹ್ಯಾಸ್ ಅನ್ನೋದು ಮಾಮೂಲಿ ಪರ್ಫೆಕ್ಟ್ ಟೆನ್ಸ್ ನ ಹೆಚ್ ವರ್ಬ್, ಮಿನಿಮಮ್ ರಿಕ್ವೈರ್ಮೆಂಟ್ ಹಂಗೆ. ಸೊ ಪ್ಲಸ್ ವಿ ಐ ಎನ್ ಜಿ ಅಂದ್ರೆ ವರ್ಬ್ ಪ್ಲಸ್ ಐ ಎನ್ ಜಿ ಇರುತ್ತೆ. ಪೇಂಟಿಂಗ್ ಇದೆಯಲ್ಲ, ಪೇಂಟ್ ಪ್ಲಸ್ ಐ ಎನ್ ಜಿ. ಸೊ ಇದು ರೂಲು. ಇಲ್ಲಿ ಕ್ಲೂ ಏನ್ ಕೊಟ್ಟಿದ್ದಾರೆ ಅಂದ್ರೆ ಪ್ರೆಸೆಂಟ್ ಎವಿಡೆನ್ಸ್, ಪ್ರೆಸೆಂಟ್ ಇದೆ ಅನ್ನೋದು ಕ್ಲೂ ನಿಮ್ಗೆ. ಎವಿಡೆನ್ಸ್ ಸಾಕ್ಷಿ ಇದೆ, ಅದನ್ನ ಇಟ್ಕೋಬೇಕು. ಕ್ಲೋತ್ಸ್ ಆರ್ ಅನ್ನೋದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ ಅಂತ ಅದಕ್ಕೆ ಬೋಲ್ಡ್ ಮಾಡಿದೀವಿ. ಸೊ ಹಂಗಾಗಿ ಇದ್ರ ಅರ್ಥ ಪೇಂಟಿಂಗ್ ಬಿಗ್ಯಾನ್ ಅರ್ಲಿಯರ್, ಮೊದಲೇ ಪೇಂಟಿಂಗ್ ಸ್ಟಾರ್ಟ್ ಆಗ್ಬಿಟ್ಟಿದೆ, ಬಟ್ ಇಟ್ಸ್ ಎಫೆಕ್ಟ್ ಇಸ್ ಸ್ಟಿಲ್ ವಿಸಿಬಲ್, ಇನ್ನು ಅದು ಅದರ ಪರಿಣಾಮ ಕಾಣಿಸ್ತಾ ಇದೆ ಅಂತ ಅದರ ಅರ್ಥ. ಅಂದ್ರೆ ಈಸ್ ಬೀನ್ ಪೇಂಟಿಂಗ್ ದ ವಾಲ್. ಯಾಕೆ ಅವನ ಬಟ್ಟೆ ಇದ್ರಲ್ಲಾಗಿದೆ ಏನು, ಈಗ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳ್ತಾ ಇದೀವಿ ಅವನ ಬಟ್ಟೆ ಪೇಂಟ್ ಆಗಿದೆ, ಬಣ್ಣ ಆಗಿದೆ ಅಂತ. ಯಾಕಂದ್ರೆ ಅವನ್ ಮಾಡ್ತಾ ಇದ್ದಾನೆ, ಇನ್ನೂ ಕಂಟಿನ್ಯೂ ಆಗಿದೆ, ಪ್ರೆಸೆಂಟ್ ಅಲ್ಲೂ ಇದೆ. ಸೊ ದಟ್ ಈಸ್ ದ ಥಿಂಗ್, ಪೇಂಟ್ ಮಾಡ್ತಾ ಇದ್ದ ಅಂತ. ಸೊ ದ ನೆಕ್ಸ್ಟ್ ಕ್ವೆಶನ್ ನೋಡೋದಾದ್ರೆ, ಇಟ್ ಡ್ಯಾಶ್ ರೈನ್ ಲಾಸ್ಟ್ ವೀಕ್. ಇಲ್ಲೂ ನಿಮಗೆ ಟೆನ್ಸ್ ಅನ್ನ ಟೆಸ್ಟ್ ಮಾಡ್ತಾ ಇರುವಂತ ಕ್ವೆಶನ್. ನಿಮ್ಗೆ ಕೊಟ್ಟಿರೋ ಆಪ್ಷನ್ ಅಲ್ಲಿ ನೋಡ್ಬೇಕು ಅಂತಂದ್ರೆ, ಇಲ್ಲಿ ಟೈಮ್ ಮಾರ್ಕರ್ಸ್ ಅಂತ ಕೆಲವು ಇರ್ತವೆ, ಅದನ್ನ ಅಬ್ಸರ್ವ್ ಮಾಡಬೇಕು. ಒಂದು 10 ಡೆಫಿನೇಷನ್ಸ್ ಅನ್ನ ಪ್ರಾಕ್ಟೀಸ್ ಮಾಡೋ ಬದಲು ಟೈಮ್ ಮಾರ್ಕರ್ಸ್ ಅಂತ ಇದ್ರಲ್ಲಿ ಟೈಮ್ ಹೇಳುವಂತ ಯಾವನ ಪದಗಳಿದಾವ ನೋಡ್ಬೇಕು. ಲಾಸ್ಟ್ ವೀಕ್ ಅನ್ನೋದು ಟೈಮ್ ಹೇಳುತ್ತೆ, ಅಂದ್ರೆ ಅಗೈನ್ ಇಟ್ ಇಂಡಿಕೇಟ್ಸ್ ಪಾಸ್ಟ್ ಅನ್ನ ಇಂಡಿಕೇಟ್ ಮಾಡುತ್ತಲ್ಲ, ಕಳೆದ ವಾರ ಲಾಸ್ಟ್ ವೀಕ್ ಅಂತ. ಸೊ ಹಂಗಾಗಿ ಇಲ್ಲಿ ವರ್ಬು ಅದನ್ನ ಅದಕ್ಕೆ ಸಂಬಂಧಪಟ್ಟಂತದ್ದು ಪಾಸ್ಟ್ ಟೆನ್ಸೇ ಬರಬೇಕು ಅನ್ನೋದನ್ನ ಮೊದಲೇ ಗೆಸ್ ಮಾಡ್ಬೋದು ನಾವು ಇದನ್ನ ಅಬ್ಸರ್ವ್ ಮಾಡಿದ್ರೆ. ಸೊ ಲಾಸ್ಟ್ ವೀಕ್, ಹಂಗಾಗಿ ಇದರಲ್ಲಿ ಯಾವ್ದಿದಾವೆ ಪಾಸ್ಟ್ ಟೆನ್ಸ್ ನ ವರ್ಬ್ಗಳು, ಫಸ್ಟ್ ಎರಡು ಇಲ್ಲ, ಅವೆರಡನ್ನು ಬಿಟ್ಟಾಕ್ಬಿಡ್ಬೋದು. ಇನ್ನ 50-50 ಚಾನ್ಸ್, ಇವೆರಡರಲ್ಲಿ ಒಂದಾಗಿರ್ಬೇಕು. ಐದರ್ ಇಟ್ ಶುಡ್ ಬಿ ಡಿಂಟ್ ಆರ್ ವಾಸಂಟ್. ಇಲ್ಲೇನಾಗ್ತೈತೆ, ನಾವು ವಾಸ್ ಬಂದು ಮುಂದೆ ಇನ್ನೊಂದು ವರ್ಡ್ ಇದ್ರೆ, ಮುಂದೆ ಇನ್ನೊಂದೇನಾದ್ರೂ ಈ ಆಕ್ಸಿಲರಿ ಈಸ್ ವಾಸ್ ಅನ್ನೋದು ಬೇರೆ ಯಾವುದೇ, ಅಥವಾ ಆರ್ ಡೂ ವರ್ಬ್ಸ್, ಇದು ಬಿ ವರ್ಬ್ಸ್ ಅಂತೀವಿ ನಾವು ಇವನ್ನ, ಯಾವನ್ನ ಈಸ್ ಆಮ್ ಆರ್ ವರ್ ಅನ್ನ ಬಿ ವರ್ಬ್ಸ್ ಅಂತೀವಿ. ಬಿ ವರ್ಬ್ ಬಂದ್ಮೇಲೆ ಮುಂದೆ ಇನ್ನೊಂದು ವರ್ಬ್ ಇದ್ರೆ ಅದು ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲಿ ಇರಬೇಕು, ಇಲ್ಲ ಅಂತಂದ್ರೆ ಕಂಟಿನ್ಯೂಸ್ ವರ್ಬ್ ಫಾರ್ಮ್ ಅಲ್ಲಿ ಇರಬೇಕು. ಅಂದ್ರೆ ರೈನ್ ಪ್ಲಸ್ ಐ ಎನ್ ಜಿ ಇರಬೇಕು, ಇಲ್ಲ ರೈನ್ಡ್ ಇರಬೇಕು. ಬಟ್ ಇಲ್ಲಿ ರೈನೇ ಇದೆ, ಹಂಗಾಗಿ ಇದೇ ಆನ್ಸರ್ ಅಂತ ಬ್ಲೈಂಡ್ ಆಗಿ ಗೆಸ್ ಮಾಡ್ಬಿಡ್ಬೋದು. ನಿಮ್ಗೆ ಯಾಕದು ಅಂತ ಗೊತ್ತಿಲ್ಲದಿದ್ರು ವಾಸ್ ಗದ್ ಸೂಟ್ ಆಗಲ್ಲ ಅನ್ನೋ ಕಾರಣಕ್ಕೆ ವಾಸ್ ನಾಟ್ ರೈನಿಂಗ್, ವಾಸಂಟ್ ರೈನ್ಡ್, ಅಥವಾ ಏನೋ ಒಂದು ವಾಸಂಟ್. ಇಲ್ಲಿ ರೈನ್ ಅನ್ನೋದು ಒಂಥರ ಆಕ್ವರ್ಡ್ ಆಗುತ್ತೆ ಈ ವಾಸ್ ಯೂಸ್ ಮಾಡಿದ್ರೆ, ಬಟ್ ವಾಸ್ ಬಳಸಿ ನಾವು ಬೇಕಾದ್ರೆ ಇನ್ನೊಂದು ಪದ ಮೇನ್ ವರ್ಬ್ ಹಾಕ್ಬೋದು.
ವಾಸಂಟ್ ಡನ್ ಅಂತೀವಲ್ಲ, ಇಟ್ ವಾಸಂಟ್ ಡನ್, ಸೊ ಇಟ್ ವಾಸಂಟ್ ಡನ್ ಬೈ ಹಿಮ್ ಅಂತ. ಆ ಥರ ಪಾಸ್ಟ್ ಪಾರ್ಟಿಸಿಪಲ್ ಡನ್ ಅನ್ನೋದು ಡೂ ಡಿಡ್ ಡನ್, ವಾಸಂಟ್ ಏನೋ ಕಿಲ್ಡ್, ಕಿಲ್ಡ್ ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲಿರೋ ಕಿಲ್ಡ್. ಸೊ ಹಂಗೆ ಯು ಕ್ಯಾನ್ ಈಸಿಲಿ ಸೇ ಇಟ್ ಡಿಂಟ್ ರೈನ್. ಸೊ ಪಾಸ್ಟ್ ಟೆನ್ಸ್ ಅಲ್ಲಿ ಇವೆರಡೇ ಆಪ್ಷನ್ ಹಂಗೆ ಇದು ಸೂಟ್ ಆಗಲ್ಲ, ಹಂಗಾಗಿ ಡಿಂಟ್ ಅಂತ ತಗೋಬಹುದು. ಇಟ್ ಡಿಡ್ ನಾಟ್, ಇಲ್ಲಿರೋದೇ ಒಂದೇ ಆಪ್ಷನ್, ಇಟ್ ಡಿಡ್ ನಾಟ್ ರೈನ್ ಅಂತ ತಗೋಬಹುದು. ಫರ್ದರ್ ಅದಕ್ಕೆ ಎಕ್ಸ್ಪ್ಲೇಷನ್ ನೋಡೋದಾದ್ರೆ, ಯಾಕೆ ಇದು ಹಿಂದಿಂದು ಯಾಕೆ ಹ್ಯಾಡ್ ಬೀನ್ ಆಗಲಿಲ್ಲ ಅಂದರೆ ಅದು ಪಾಸ್ಟ್ ಅಂತ ಹಿಂದಿನ ಕ್ವೆಶನ್ದು. ಅದನ್ನ ನಿಮಗೆ ನಾನು ಹಂಗೆ ಹೇಳಿದ್ರೆ ತೋರಿಸ್ಲಿಲ್ಲ ಸ್ಲೈಡು. ಸೊ ಥರ್ಡ್ ಕ್ವೆಶನ್ಗೆ ಡಿಂಟ್, ಇಟ್ ಡಿಂಟ್ ರೈನ್ ಲಾಸ್ಟ್ ವೀಕ್ ಅನ್ನೋದು ಕರೆಕ್ಟ್ ಆನ್ಸರು. ಯಾಕೆ ಅಂದರೆ ಇಲ್ಲಿ ನಿಮಗೆ ಸಿಂಪಲ್ ಪಾಸ್ಟ್, ನೆಗೆಟಿವ್ ಅಂದರೆ ನಾಟ್ ಇದೆ ಅಷ್ಟೇ, ಅದೇನು ನೆಗೆಟಿವ್ ಪಾಸಿಟಿವ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಯಾಕಂದ್ರೆ ಕೊಟ್ಟಿರೋ ಆಪ್ಷನ್ ನೆಗೆಟಿವ್ ಇದೆ. ಒಂದು ವೇಳೆ ಇಟ್ ಡಿಡ್ ರೈನ್ ಅಂತ ಇದ್ದಿದ್ರೆ ನೀವು ಪಾಸಿಟಿವ್ ಅಷ್ಟೇ ಅದನ್ನೇ ಬರೀಬೇಕಾಗಿತ್ತು. ಅಲ್ಲಿ ಕೊಟ್ಟಿರೋ ಆಪ್ಷನ್ ಅಲ್ಲಿ ನೆಗೆಟಿವ್ ಇದೆ, ನೆಗೆಟಿವ್ ಬಿಡಿ, ಸಿಂಪಲ್ ಪಾಸ್ ಬಗ್ಗೆ ನಿಮಗೆ ಕೇಳ್ತಾ ಇದ್ದಾರೆ. ಸೊ ಲಾಸ್ಟ್ ವೀಕ್ ಅನ್ನೋದು ಗಿವ್ ಅವೇ ಅಂದ್ರೆ ಏನು, ಕ್ಲೂ ಅಂತ. ನಿಮ್ಗೆ ಆಲ್ರೆಡಿ ಕ್ಲೂ ಕೊಟ್ಟಿದ್ದಾರೆ ಎಲ್ಲಿ, ಈ ಸೆಂಟೆನ್ಸ್ ಅಲ್ಲಿ ಲಾಸ್ಟ್ ವೀಕ್ ಅನ್ನೋದು ಕ್ಲೂ, ಹಾಗಾಗಿ ಅದು ಗಿವ್ ಅವೇ ಅಂತ. ಸೊ ನಿಮ್ಗೆ ಆಲ್ರೆಡಿ ಬಿಟ್ಟು ಕೊಟ್ಬಿಟ್ಟಿದ್ದಾರೆ ಕ್ಲೂನ, ಸೀಕ್ರೆಟ್ ಅನ್ನ ಅಂತ. ಸೊ ದಿಸ್ ಎಸ್ಟಾಬ್ಲಿಷಸ್ ಡೆಫಿನೆಟ್ ಪಾಸ್ಟ್ ಟೆನ್ಸ್. ಇದು ನೋಡಿದ ತಕ್ಷಣ ಪಾಸ್ಟ್ ಟೆನ್ಸ್ ಅಂತ ನಮಗೆ ಡೆಫಿನೆಟ್ ಆಗಿ ಗೊತ್ತಾಗಬೇಕು. ನೆಗೆಟಿವ್ ಫಾರ್ಮ್ ಆಫ್ ದಿ ಸಿಂಪಲ್ ಪಾಸ್ಟ್ ಇಸ್, ಈಗ ಇದರಲ್ಲಿರೋ ನೆಗೆಟಿವ್ ಇರಿ ನಾಟ್ ಇದ್ದೇ ಇರ್ತದೆ. ಸೊ ಇಲ್ಲಿ ಸಬ್ಜೆಕ್ಟ್ ಇಟ್ ಅನ್ನೋದು ಸಬ್ಜೆಕ್ಟ್. ಸೊ ಆ ಸೆಂಟೆನ್ಸ್ನ ಮೊದಲನೇ ಪದ ಇಟ್ ಅನ್ನೋದು ಸಬ್ಜೆಕ್ಟ್, ಪ್ಲಸ್ ಏನಾಗುತ್ತೆ ಡಿಡ್ ನಾಟ್ ಅಥವಾ ಡಿಂಟ್ ಅಂತ ಅಪಾಸ್ಟ್ರಫಿ ಹಾಕಿ ಡಿಂಟ್ ಹಾಕಬೇಕು, ಪ್ಲಸ್ ಬೇಸ್ ವರ್ಬ್ ರೈನ್ ಅನ್ನೋದು ಬೇಸ್ ವರ್ಬ್, ಹೆನ್ಸ್ ಇಟ್ ಡಿಂಟ್ ರೈನ್, ಅದರಿಂದ ಇಟ್ ಡಿಂಟ್ ರೈನ್ ಅಂತ. ಸೊ ಡಿಂಟ್ ರೈನ್ಡ್ ಅಂತ ಆಗ್ತಾ ಇರಲಿಲ್ಲ ಅಲ್ಲಿ, ಡಿಂಟ್ ರೈನ್ಡ್ ಅಂತ ಇರಲಿಲ್ಲ ಅನ್ಸುತ್ತೆ ನಿಮ್ಗೆ ಆಪ್ಷನ್ ಅಲ್ಲಿ. ಒಂದು ನಿಮಿಷ ನೋಡೋಣ. ಇಲ್ಲ ಅದು ಕೊಟ್ಟೇ ಇಲ್ಲ. ಒಂದ್ ವೇಳೆ ಇನ್ನೊಂದ್ಸಲ ಯಾವಾಗ ಟೆಸ್ಟ್ ಮಾಡಿದಾಗ ಹಿಂಗೂ ಕೇಳ್ಬೋದು ಆಪ್ಷನ್, ಅಲ್ಲೊಂದು ಡಿಂಟ್ ನ ಬಿಟ್ಬಿಟ್ಟು ನಿಮ್ಗೆ ಮೈನ್ ವರ್ಬ್ಗೆನೆ ಕೇಳ್ಬೋದು, ರೈನಾ ರೈನ್ಡಾ ಅಂತೆಲ್ಲ, ಅಥವಾ ರೈನಿಂಗಾ ಅಂತೆಲ್ಲ ಕೊಡ್ಬೋದು. ರೈನ್ಡ್ ಆಗಲ್ಲ, ರೈನ್ ಆಗುತ್ತೆ ಅವಾಗ. ಯಾಕೆಂದ್ರೆ ಎರಡೆರಡು ಪಾಸ್ಟ್ ಟೆನ್ಸ್ ಬರಂಗಿಲ್ಲ, ಬಿಕಾಸ್ ಇಟ್ ಆಲ್ರೆಡಿ ಹ್ಯಾಸ್ ಡಿಡ್ ಇನ್ ಪಾಸ್ಟ್ ಟೆನ್ಸ್ ಫಾರ್ಮ್. ಇಲ್ಲಿ ಶಾರ್ಟ್ ಕಟ್ಸ್ ಏನು ನೀವು ಯೋಚನೆ ಮಾಡಬೇಕು, ನಾನು ಹೇಳಿದ್ನಲ್ಲ ಟೈಮ್ ಮಾರ್ಕರ್ಸ್ ಅಂತ ಹೇಳಿದ್ನಲ್ಲ, ವಾಚ್ ಫಾರ್ ಟೈಮ್ ಮಾರ್ಕರ್ಸ್, ಯೆಸ್ಟರ್ಡೇ, ಎಗೋ, ಲಾಸ್ಟ್ ವೀಕ್, ಲಾಸ್ಟ್ ಇಯರ್, ಇನ್ 2020, ಇವೆಲ್ಲ ಸಿಂಪಲ್ ಪಾಸ್ಟ್ ಅನ್ನ ಇಂಡಿಕೇಟ್ ಮಾಡ್ತವೆ. ಹಂಗಾಗಿ ನೀವು ಸುಮ್ಮನೆ ಒಂದು 10-12 ಡೆಫಿನೇಷನ್ಸ್ ಅನ್ನ ಪ್ರಾಕ್ಟೀಸ್ ಮಾಡೋ ಬದಲು ಈ ತರ ಟೈಮ್ ಮಾರ್ಕರ್ಸ್ ಅನ್ನ ಜ್ಞಾಪಕದಲ್ಲಿ ಇಟ್ಕೊಂಡ್ರೆ ಸಾಕಾಗುತ್ತೆ. ಸೊ ದ ನೆಕ್ಸ್ಟ್ ಒನ್, ಜಿಮ್ನಾಸ್ಟಿಕ್ಸ್. Gymnastics is, okay, dash my favorite sport ಅಂತ ಕೇಳಿದ್ದಾರೆ. ಇಲ್ಲಿ ಈಸ್, ಆಮ್, ಆರ್, ವರ್ ಅಂತ ಇದೆ. ನಮಗೆ ಯೂಶುವಲಿ ವಿ ಗೆಟ್ ಕನ್ಫ್ಯೂಸ್ಡ್ ವಿತ್ ಎಸ್ ಫಾರ್ಮ್ ಆಫ್ ದ ನೌನ್ ಅಲ್ಲಿ ಎಸ್ ಇದ್ರೆ ನಾವು ಅದನ್ನು ಪ್ಲೂರಲ್ ಅನ್ಕೋತೀವಿ ಜನರಲ್ ಆಗಿ. ಸೊ ಬಟ್ ಇದು ಯಾವ ಥರದ ನೌನ್ ಅನ್ನೋದು ನೀವು ಪ್ರಾಕ್ಟೀಸ್ ಮಾಡಿದ್ರೆ, ಯೂಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಉದಾಹರಣೆಗೆ ದಿಸ್ ಆಕ್ಚುಲಿ ಈಸ್ ಅ ಕೈಂಡ್ ಆಫ್ ಅನ್ಕೌಂಟಬಲ್ ನೌನ್ ಅಂತೀವಿ ನಾವು ಇದನ್ನ. ಇದಕ್ಕೆ ಸಿಂಗ್ಯುಲರ್ ನಂಬರ್ ಇರಲ್ಲ, ಪ್ಲೂರಲ್ ತರ ಕಾಣಿಸುತ್ತೆ, ಬಟ್ ಸಿಂಗ್ಯುಲರ್ ಅದೇ ಆಗಿರ್ತದೆ. ಸೊ ಜಿಮ್ನಾಸ್ಟಿಕ್ಸ್ ಅನ್ನೋದು ಸಿಂಗ್ಯುಲರ್ ಅಂತ, ಅದು ಅನ್ಕೌಂಟಬಲ್ ನೌನ್ ಅಂತ ಗೊತ್ತಾದ್ರೆ ಅದು ಸಿಂಗ್ಯುಲರ್ ಅಂತ ಗೊತ್ತಾಗುತ್ತೆ ನಿಮಗೆ. ಹಂಗಾಗಿ ಇಲ್ಲಿ ಈಸ್ ಅಥವಾ ಆಮ್ ಅಥವಾ ಆರೇ ಆಗ್ಬೇಕು, ಸಾರಿ ಈಸ್ ಅಥವಾ ಆಮ್ ಆಗ್ಬೇಕು ಸಿಂಗ್ಯುಲರ್ ಆದ್ರಿಂದ. ಆಮ್ ಯಾವಾಗ್ಲೂ ಫಸ್ಟ್ ಪರ್ಸನ್ಗೆ ಬರೋದು, ಐ ಜೊತೆನೆ ಬರೋದು, ಹಂಗಾಗಿ ಇದು ಐ ಇಲ್ಲ, ಥರ್ಡ್ ಪರ್ಸನ್ ಜಿಮ್ನಾಸ್ಟಿಕ್ಸ್ ಇರೋದು, ಈಸೇ ಆಗುತ್ತೆ ಆನ್ಸರ್. ಈ ತರ ಸ್ಟ್ರಾಟಜಿ ಯೂಸ್ ಮಾಡಿ ಕೂಡ ನೀವು ಆನ್ಸರ್ ಮಾಡ್ಬೋದು, ಅದ್ರ ಲಾಜಿಕ್ ಗೊತ್ತಿಲ್ಲ ಅಂದ್ರೂ. ಸೊ ಇಲ್ಲಿ ನೋಡೋಣ ನೆಕ್ಸ್ಟ್ ಅದ್ರದ್ದು ಏನು ಸ್ಟ್ರಾಟಜಿ, ಹೆಂಗ್ ಆನ್ಸರ್ ಮಾಡ್ಬೋದಿತ್ತು ಅಂತ. ಸೊ ಜಿಮ್ನಾಸ್ಟಿಕ್ಸ್ ಈಸ್ ಮೈ ಫೇವ್ರೆಟ್ ಸ್ಪೋರ್ಟ್, ಅದು ಕರೆಕ್ಟ್ ಆನ್ಸರ್ ಈಸು. ಇಲ್ಲಿ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅನ್ನು ಟೆಸ್ಟ್ ಮಾಡ್ತಾ ಇರೋದು, ಆಯ್ತಾ. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಯಾಕೆ ಹೇಳ್ದೋ, ಯಾವ ಸಬ್ಜೆಕ್ಟ್ಗೆ ಯಾವ್ದು ವರ್ಬು ಅಗ್ರಿ ಆಗುತ್ತೆ ಅನ್ನೋದು ಒಂದು ರೂಲ್ ಇದೆ. ಇಲ್ಲಿ ಉದಾಹರಣೆಗೆ ಆಮ್ ಅನ್ನೋದು ಸಬ್ಜೆಕ್ಟ್ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಆಗಿದ್ರೇನೆ ಯೂಸ್ ಆಗೋದು, ಅದು ಅಗ್ರಿಮೆಂಟ್, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್.
ಸೊ ಆ ರೀತಿಯಲ್ಲಿ ಜಿಮ್ನಾಸ್ಟಿಕ್ಸ್ ಎಸ್ ಇದ್ರೂ ಕೂಡ ಸ್ಟೂಡೆಂಟ್ಸ್ ಮೇ ಅಸ್ಯೂಮ್ ಇಟ್ಸ್ ಪ್ಲೂರಲ್, ಬಟ್ ಜಿಮ್ನಾಸ್ಟಿಕ್ ಡಿನೋಟ್ಸ್ ಅ ಫೀಲ್ಡ್ ಆರ್ ಸ್ಪೋರ್ಟ್. ಯಾವುದೋ ಒಂದು ಸ್ಪೋರ್ಟ್ ಅಥವಾ ಫೀಲ್ಡ್ ಅನ್ನ ಸಜೆಸ್ಟ್ ಮಾಡುತ್ತೆ. ಯಾವಾಗೋದು ಸಿಂಗ್ಯುಲರ್ ವರ್ಬ್ ಆಗಿ ಇರ್ತದೆ. ಎಕ್ಸಾಂಪಲ್ ಬೇರೆ ಬೇರೆ ಇದೇ ತರದ್ದು ಅಂದ್ರೆ ಮ್ಯಾಥಮೆಟಿಕ್ಸ್ ಅನ್ನೋದು ಉದಾಹರಣೆಗೆ ಎಸ್ ಇರುತ್ತೆ, ಆದ್ರೂ ಅದು ಸಿಂಗ್ಯುಲರ್. ಮ್ಯಾಥಮೆಟಿಕ್ಸ್ ಇಸ್ ಡಿಫಿಕಲ್ಟ್, ಎಕನಾಮಿಕ್ಸ್ ಇಸ್ ಡಿಫಿಕಲ್ಟ್, ಫಿಸಿಕ್ಸ್ ಇಸ್ ಫ್ಯಾಸಿನೇಟಿಂಗ್, something like that. So don't go by the yes to decide whether it is singular or plural ಅಂತ. ಪ್ಲೂರಲ್ ಅಂತ ಡಿಸೈಡ್ ಮಾಡಕ್ಕೆ ಎಸ್ ಅನ್ನು ನೋಡ್ಬಿಟ್ಟು ಡಿಸೈಡ್ ಮಾಡಬಾರ್ದು. ಪ್ರಿಪ್ರೇಷನ್ ಹೆಂಗ್ ಮಾಡ್ಕೋಬೇಕು ಅಂದ್ರೆ ಈ ತರ ಡಿಸೆಪ್ಟಿವ್ ನೌನ್ಸ್ ಅನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು. ಯಾವ್ಯಾವ ಇದಾವೆ ಅಂದ್ರೆ ಮೋಸ ಮಾಡೋ ತರ ನೌನ್ಗಳಿವು ಅಂತ. ಡಿಸೆಪ್ಟಿವ್ ಅಂದ್ರೆ ನಿಮ್ಗೆ ಕನ್ಫ್ಯೂಸ್ ಮಾಡೋಂಥವು. ಸೊ ಮ್ಯಾಥಮೆಟಿಕ್ಸ್, ಎಕನಾಮಿಕ್ಸ್, ಫಿಸಿಕ್ಸ್, ಪಾಲಿಟಿಕ್ಸ್, ನ್ಯೂಸ್ ಅನ್ನೋದು ಉದಾಹರಣೆಗೆ. ಜಿಮ್ನಾಸ್ಟಿಕ್ಸ್ ಈ ಸಲ ಆ ತರ ಕೇಳಿದ್ದಾರೆ. ನೆಕ್ಸ್ಟ್ ಟೈಮ್ ಅದ್ರ ಉಲ್ಟಾ ಕೇಳ್ಬೋದು. ಇನ್ನೊಂದು ಆಪೋಸಿಟ್ ಕ್ಯಾಟಗರಿ ಕೂಡ ಇದೆ. ಉದಾಹರಣೆಗೆ ಎಸ್ ಇರಲ್ಲ, ಆದ್ರೂ ಅವು ಪ್ಲೂರಲ್ ಆಗಿರ್ತವೆ. ಎಸ್ ಇದ್ದಾಗ ಸಾಮಾನ್ಯ ಪ್ಲೂರಲ್ ಅಂತೀವಲ್ಲ ನಾವು. ಸೊ ಎಸ್ ಇಲ್ದಿದ್ದಾಗ ಪ್ಲೂರಲ್ ಆಗಿರ್ತವೆ. ಉದಾಹರಣೆಗೆ ಪೊಲೀಸ್, ಕ್ಯಾಟಲ್, ಪೀಪಲ್. ಸೊ ಇಲ್ಲಿ ಅವಕ್ಕೆ ಪ್ಲೂರಲ್ ತಗೊಳುತ್ತೆ. ದ ವರ್ಬ್ ಈಸ್ ಆಲ್ವೇಸ್ ಪ್ಲೂರಲ್ ಫಾರ್ ದಿಸ್ ಕೈಂಡ್ ಆಫ್ ಅಗೈನ್ ಅನ್ಕೌಂಟಬಲ್ ನೌನ್. ಸೊ ಹಂಗಾಗಿ ಇವಕ್ಕೆ ಇಂಥವನು ಪ್ರಾಕ್ಟೀಸ್ ಮಾಡ್ಕೋಬೇಕು ಲಿಸ್ಟ್ ಅನ್ನ ಇಟ್ಕೊಂಡು. ಸೊ ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್. ದ ವುಮನ್ ಡ್ಯಾಶ್ lives next door is a doctor. ಸೊ ಇಲ್ಲಿ ದಿಸ್ ಈಸ್ ಅ ವೆರಿ ಟ್ರಿಕಿ ಕ್ವೆಶನ್. ಇದೊಂದು ಸ್ವಲ್ಪ ಟ್ರಿಕಿ ಆಗಿದೆ ಕ್ವೆಶನ್. ಬಟ್ ಇಫ್ ಯು ನೋ ಸರ್ಟನ್ ರೂಲ್ಸ್ ಆಫ್ ಗ್ರಾಮರ್ ಯು ಕ್ಯಾನ್ ಆನ್ಸರ್ ದಿಸ್. ಫಸ್ಟ್, there is a ರಿಲೇಟಿವ್ ಕ್ಲಾಸ್ ವಿದಿನ್ ದ ಸೆಂಟೆನ್ಸ್. ಒಂದು ಸೆಂಟೆನ್ಸ್ ಅಲ್ಲಿ ಇನ್ನೊಂದು ಸಂಬಂಧಪಟ್ಟಂತ ಒಂದು ಡಿವಿಷನ್ ಇದೆ, ಕ್ಲಾಸ್ ಇದೆ. ಕ್ಲಾಸ್ ಕ್ಯಾನ್ ಬಿ ಫುಲ್ ಸೆಂಟೆನ್ಸ್ ಆರ್ ಇನ್ಕಂಪ್ಲೀಟ್ ಸೆಂಟೆನ್ಸ್, ಪಾರ್ಷಿಯಲ್ ಸೆಂಟೆನ್ಸ್ ಆಗಿರ್ಬೋದು. ಒಂದು ಸೆಂಟೆನ್ಸ್ ನ ಒಂದು ರೀತಿನಲ್ಲೇ ಇರುವಂತ ಇನ್ನೊಂದು ಡಿವಿಷನ್ ಸೆಂಟೆನ್ಸ್ ಒಳಗಡೆನೆ ಕ್ಲಾಸ್. ಇಲ್ಲಿ ಇನ್ನೊಂದು ಕ್ಲಾಸ್ ಇದೆ. ಉದಾಹರಣೆಗೆ ವುಮನ್ ಆದ್ಮೇಲೆ ಕಾಮ ಅಥವಾ ಇನ್ನೊಂದು ಯಾವ್ದೋ ಲಿಂಕರ್ ಬರ್ತದೆ. ಇಲ್ಲಿ ಲಿಂಕರ್ಗಳೇ ಇಲ್ಲಿ ಹಾಕಿದ್ದಾರೆ, ವಿಚ್, ಹೂ, ಹೂಮ್, ದಟ್ ಅಂತ. ಡೋರ್ ಅಲ್ಲಿಗೊಂದು ಅದು ಎಂಡ್ ಆಗುತ್ತೆ. ಈ ಲಿಂಕರ್ ಇಂದ ಡೋರ್ ವರ್ಗು ಒಂದು ಸೆಂಟೆನ್ಸ್ ಎಂಡ್ ಆಗುತ್ತೆ. ಈ ಸೆಂಟೆನ್ಸ್ ನ ಕನೆಕ್ಟರ್ ದ ವುಮನ್ ಡ್ಯಾಶ್ ಈಸ್ ಅ ಡಾಕ್ಟರ್ ಅಂತ ಓದ್ಕೋಬೇಕು. ಸೊ ಇದನ್ನ ಐಡೆಂಟಿಫೈ ಮಾಡ್ಕೋಬೇಕು. ಯಾವ ಸೆಂಟೆನ್ಸ್ ಮೊದಲನೇ ಸೆಂಟೆನ್ಸ್ ನ ಸಬ್ಜೆಕ್ಟ್ ವುಮನ್ ಎಲ್ಲಿಂದ ಹೋಗುತ್ತೆ, ಎಲ್ಲಿಂದ ಮತ್ತೆ ಸ್ಟಾರ್ಟ್ ಆಗುತ್ತೆ. ಒಂದ್ ಸಬ್ಜೆಕ್ಟ್ ಅಂದ್ರೆ SVO ರೂಲ್ ಗೊತ್ತಿರುತ್ತೆ ನಿಮ್ಗೆ, ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅಂತ. ಆ ರೂಲ್ ಅನ್ನ ಜ್ಞಾಪಕದಲ್ಲಿ ಇಟ್ಕೊಂಡ್ರೆ ಈ ವುಮನ್ಗೆ ವರ್ಬ್ ಯಾವುದು ಲಿವ್ಸ್ ಆಗಕ್ ಚಾನ್ಸ್ ಇಲ್ಲ. ಯಾಕಂದ್ರೆ ಅದನ್ನ ಇಲ್ಲಿ ಡಿಸ್ಕನೆಕ್ಟ್ ಆಗ್ತಾ ಇದೆ ಇನ್ನೊಂದು, ಬಿಕಾಸ್ ವಿ ಆರ್ ಆಡಿಂಗ್ ಆರ್ ದೇ ಹ್ಯಾವ್ ಗಿವನ್ ಯು ಒನ್ ಮೋರ್ ಸೆಂಟೆನ್ಸ್ ಆರ್ ಕ್ಲಾಸ್ ವಿದಿನ್ ದ ಸೆಂಟೆನ್ಸ್. ಸೊ ಇದು ಬಂದಿದ್ರಿಂದ ಇದೆಲ್ಲ ಸಬ್ಜೆಕ್ಟ್ ಆಗೋಯ್ತು ಇದಕ್ಕೆ. ಈ ವರ್ಬ್ಗೆ ಲಿವ್ಸ್ಗೆ ಇಲ್ಲಿರೋವೆಲ್ಲ ಸಬ್ಜೆಕ್ಟ್ ಆಯ್ತು. ಸಬ್ಜೆಕ್ಟ್ ಆಫ್ ದ ಸೆಂಟೆನ್ಸ್ ಕ್ಯಾನ್ ಬಿ ನೌನ್ ಆರ್ ಪ್ರನೌನ್ ಅನ್ನೋ ರೂಲ್ ಗೊತ್ತಿರುತ್ತೆ ನಿಮಗೆ. ಒಂದು ಸೆಂಟೆನ್ಸ್ ನ ಸಬ್ಜೆಕ್ಟ್ ನೌನೇ ಆಗಿರ್ಬೇಕು ಅಂತಿಲ್ಲ, ಪ್ರನೌನು ಆಗಿರ್ಬೋದು. ಸೊ ಹಂಗಾಗಿ ಇಲ್ಲಿ ಲಿವ್ಸ್ ಅನ್ನೋದು ಇದ್ರದ ಸಬ್ಜೆಕ್ಟ್, ಸಾರಿ ಈ ಸಬ್ಜೆಕ್ಟ್ ನ ವರ್ಬ್. ಈಗ ನಾವು ಈ ವುಮನ್ಗೆ ಇನ್ನೊಂದು ವರ್ಬ್ ಯಾವುದು, ಇದು ವುಮನ್ ಈಸ್ ಅ ಡಾಕ್ಟರ್. ಹಂಗಾಗಿ ಯಾರ ಡಾಕ್ಟ್ರು? ಯೂಶುವಲಿ ಪೀಪಲ್ ಅನ್ನ, ಜನಗಳನ್ನ ನಾವು ಹೇಳ್ಬೇಕಾದಾಗ ನಾವು ಹೂ ಅಥವಾ ಹೂಮ್ ಅಂತಾನೆ ತಗೋತೀವಿ. ವಿಚ್ ಅಥವಾ ದಟ್ ಅನ್ನ ಬಳಸಲ್ಲ. ದಟ್ ಯೂಶುವಲಿ ಬಳಸ್ಬೋದು, ಬಟ್ ಇದು ರಿಲೇಟಿವ್ ಪ್ರನೌನ್ಗೆ ಪರ್ಫೆಕ್ಟ್ ಇದಾಗಲ್ಲ, ವರ್ಡ್ ಆಗಲ್ಲ. ಅದು ಅಲ್ಲದೆ ಮನುಷ್ಯರಿಗೆ ಯೂಸ್ ಮಾಡಬೇಕಾದಾಗ ರಿಲೇಟಿವ್ ಪ್ರನೌನ್ ಅನ್ನ ಹೇಳ್ಬೇಕಾದಾಗ ಇಲ್ಲಿ ಕ್ಲಿಯರ್ ಆಗಿ ವುಮನ್ ಈಸ್ ಅ ಡಾಕ್ಟರ್, ಯಾರ ಬಗ್ಗೆ ಮಾತಾಡ್ತಿದೀವಿ ಅಂತ ಕ್ಲಿಯರ್ ಆಗಿರೋದ್ರಿಂದ ಇಟ್ ಶುಡ್ ಆಲ್ವೇಸ್ ಬಿ ಹೂ. ಸೊ ವುಮನ್ ಹೂ ಲಿವ್ಸ್ ನೆಕ್ಸ್ಟ್ ಡೋರ್ ಇಸ್ ಅ ಡಾಕ್ಟರ್. ಆನ್ಸರ್, ದ ವುಮನ್ ಹೂ ಲಿವ್ಸ್ ನೆಕ್ಸ್ಟ್ ಡೋರ್ ಇಸ್ ಅ ಡಾಕ್ಟರ್. ಕಾನ್ಸೆಪ್ಟ್ ಇಲ್ಲಿ ರಿಲೇಟಿವ್ ಪ್ರೊನೌನ್ಸ್ ಅನ್ನ ಟೆಸ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಆ ವುಮನ್ಗೆ ಸಂಬಂಧಪಟ್ಟಂತ ಅಥವಾ ಡಾಕ್ಟರ್ಗೆ ಸಂಬಂಧಪಟ್ಟಂತ
ಇನ್ನೊಂದು ಪ್ರನೌನ್ ಯಾವುದು ಅಂತ. ಈಗ ಉದಾಹರಣೆಗೆ ಯಾವಾಗ್ಲೂ ನಾವು ಯಾರ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಅಂತಂದ್ರೆ ವುಮನ್ ಬಗ್ಗೆ ಮಾತಾಡ್ತಾ ಇದ್ರೆ ಫಸ್ಟ್ ಸೆಂಟೆನ್ಸ್ ಅಲ್ಲಿ ವುಮನ್ ಅಂತ ಹೇಳಾದ್ಮೇಲೆ ಮತ್ತೆ ದ ವುಮನ್ ಅಂತ ಹೇಳ್ತಿರಲ್ಲ, ನೆಕ್ಸ್ಟ್ ಸೆಂಟೆನ್ಸ್ ಅಲ್ಲಿ ಶಿ ಅಂತ ಬಳಸ್ತೀವಿ. ಉದಾಹರಣೆಗೆ ದ ವುಮನ್ ಹೂ ಐ ಮೆಟ್ ಅಟ್ ದಿ ಬಸ್ ಸ್ಟ್ಯಾಂಡ್ ವಾಸ್ ಅ ಡಾಕ್ಟರ್ ಅಂತ ಹೇಳ್ಬಿಟ್ಟು ಶಿ ವಾಸ್ ಟಾಲ್, ಶಿ ವಾಸ್ ಬ್ಯೂಟಿಫುಲ್ ಅಂತೀವಿ ಹೊರತು ದ ವುಮನ್ ವಾಸ್ ಟಾಲ್, ದ ವುಮನ್ ವಾಸ್ ಬ್ಯೂಟಿಫುಲ್ ಅಂತ ಮತ್ತೆ ದ ವುಮನ್ ಬಳಸಲ್ಲ. ಸೊ ಯೂಶಲಿ ದ ವುಮನ್ ವುಡ್ ಬಿ ರೀಪ್ಲೇಸ್ಡ್ ಬೈ ಶಿ. ಶಿ ಅನ್ನೋ ಪದದಿಂದ ರಿಪ್ಲೇಸ್ ಆಗಿರ್ತದೆ, ಇದು ಪ್ರನೌನ್ ಇಂದ, ಪರ್ಸನಲ್ ಪ್ರನೌನ್ ಇಂದ. ಸೊ ಹಂಗೆ ಇಲ್ಲಿ ವುಮನ್ ಅಂತ ಅಂದಾಗ ಇಲ್ಲಿ ನಿಮಗೆ ಕೊಟ್ಟಿರುವಂತ ಲಿಂಕರ್ ಅಲ್ಲಿ ಸೂಟ್ ಆಗದೆ ಹೂ. ಪೀಪಲ್ ಜನಗಳ ಬಗ್ಗೆ ಬಳಸಬೇಕಾದಾಗ ಪರ್ಸನಲ್ ರಿಲೇಟಿವ್ ಪ್ರನೌನ್ ಅಂತೀವಿ, ಅದನ್ನ ಹೂ. ಪೀಪಲ್ ಯೂಶಲಿ, ಪೀಪಲ್ ಅಥವಾ ಯೂಶುವಲ್ ಸಬ್ಜೆಕ್ಟ್, ಯೂಶಲಿ ವಿ ಯೂಸ್ ಹೂ ಫಾರ್ ಪೀಪಲ್. ಹೂಮ್ ಅನ್ನೋದು ಕೂಡ ಪೀಪಲ್ ಮತ್ತೆ ಆಬ್ಜೆಕ್ಟ್ ಇರ್ತದೆ. ಸೊ ಇಲ್ಲಿ ಕ್ಲಿಯರ್ ಆಗಿ ಹೂಮ್ ಅಂತ ಬರಬೇಕು ಅಂತಿದ್ದಿದ್ರೆ ಅಲ್ಲಿ ದೇರ್ ಕುಡ್ ಹ್ಯಾವ್ ಬಿನ್ ಅನದರ್ ಆಕ್ಷನ್, ಡಿಫರೆಂಟ್ ಆಕ್ಷನ್, ನಾಟ್ ಅನ್ ಅಸರ್ಷನ್. ಅಸರ್ಷನ್ ಅಲ್ಲ, ಡಿಕ್ಲರೇಷನ್ ಅಲ್ಲ. ಯಾರಿಗೆ ಏನೋ ಆಗಿತ್ತು ಅನ್ನೋದನ್ನ ಡಿಸ್ಕ್ರೈಬ್ ಮಾಡಿದಿದ್ರೆ ಅದು ಹೂಮ್ ಆಗ್ತಾ ಇತ್ತು ಅಷ್ಟೇ ಸೆಂಟೆನ್ಸ್. ದ ವುಮನ್ ಪರ್ಹ್ಯಾಪ್ಸ್ whom I had met the other day was a doctor. ಹಂಗೆ ಆಗಿದ್ದಿದ್ರೆ ಅದು ಹೂಮ್ ಆಗ್ತಾ ಇತ್ತು. ಅಲ್ಲಿ ಡಿಕ್ಲರೇಷನ್ ಅಸರ್ಷನ್ ಆಗಿರೋದ್ರಿಂದ ವುಮನ್ ಹೂ ಲಿವ್ಸ್ ನೆಕ್ಸ್ಟ್ ಡೋರ್ ಅಂದ್ರೆ ನಮ್ಮನೆ ಪಕ್ಕದಲ್ಲಿ ಇರುವಂತ ಹೆಂಗ್ಸು ಡಾಕ್ಟರ್ ಅಂತ. ಸೊ ಹಂಗಾಗಿ ಇವ್ಯಾವೂ ಸೂಟ್ ಆಗಲ್ಲ, ಹೂ ಮಾತ್ರನೇ ಆಗೋದು. ದಟ್ ಅನ್ನೋದು ಆಗ್ತಾ ಇತ್ತು, ಆದ್ರೆ ಯೂಶುವಲಿ ಪೀಪಲ್ ಥಿಂಗ್ಸ್ಗೂ ಕೂಡ ದಟ್ ಯೂಸ್ ಆಗುತ್ತೆ. ರಿಸ್ಟ್ರಿಕ್ಟಿವ್ ಕ್ಲಾಸಸ್ ಅಲ್ಲಿ ಕೆಲವು ಕಡೆ ಮಾತ್ರ ದಟ್ ಅನ್ನ ಬಳಸಬಹುದು. ಇಲ್ಲಿ ಕ್ಲಿಯರ್ ಆಗಿ ಪೀಪಲ್ ಅಂತಾನೆ ಗೊತ್ತಿರೋದ್ರಿಂದ ಹೂ ಈಸ್ ಅ ಬೆಟರ್ ಸೂಟೆಡ್ ವರ್ಡ್. ದ ವುಮನ್ ಹೂಮ್ ಐ ಕಾಲ್ಡ್ ಈಸ್ ಅ ಡಾಕ್ಟರ್, ಹಿಂಗ್ ಬೇಕಾದ್ರೆ ಚೇಂಜ್ ಮಾಡ್ಬೋದಿತ್ತು ಹೂಮ್ ಬಂದಿದ್ದಿದ್ರೆ. ಹೂ ಕಾಲ್ಡ್ ಮೀ ಇಸ್ ಅ ಡಾಕ್ಟರ್, ಅಥವಾ ಹೂ ಲಿವ್ಸ್ ನೆಕ್ಸ್ಟ್ ಡೋರ್ ಈಸ್ ಅ ಡಾಕ್ಟರ್. ಹೂಗಾದ್ರೆ ಹೀಗೆ, ಹೂಮ್ಗಾದ್ರೆ ಹಿಂಗೆ ಅಂತ ಎಕ್ಸಾಂಪಲ್ ಅಷ್ಟೇ. ಸೊ ಹೂ ಈಸ್ ಈಕ್ವಲ್ ಟು ಶಿ ಆರ್ ಹಿ, ಹೂಮ್ ಈಸ್ ಈಕ್ವಲ್ ಟು ಹರ್ ಆರ್ ಹಿಮ್. ಅದು ಗೊತ್ತಿರ್ಬೇಕು ನಿಮ್ಗೆ ಅಷ್ಟೇ, ಯಾವ ಫಾರ್ಮ್ ಅನ್ನ ತಗೊಳ್ತದೆ, ಯಾಕೆ ಹೂಮ್ ಆಗಲ್ಲ ಅನ್ನುವಂಥದ್ದು. ಸೊ ದೇರ್ ಫಾರ್ ದ ವುಮನ್ ಹೂ ಲಿವ್ಸ್ ನೆಕ್ಸ್ಟ್ ಡೋರ್ would be the right answer. So we'll look into the next 5 set of questions in our next video. Until then, take very good care of yourselves. I got all the full question paper with me. We'll go on analyzing them, and I'll come back with more strategies and more answers for you. Thank you so much.